ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುತ್ತದೆ, ಅಲ್ಲದೆ ಅದರಿಂದ ಇತರೆ ಮಾರಕ ರೋಗಗಳು ಬರುತ್ತವೆ. ತಂಬಾಕು ಮತ್ತು ಧೂಮಪಾನವನ್ನು ಮಾಡುವುದನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ ಉತ್ತಮ ಆರೋಗ್ಯವಂತರಾಗಬಹುದು ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ತಿಳಿಸಿದರು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಸರ್ಕಾರಿ ಬಾಲಕರ ಕಾಲೇಜಿನ ಮುಂಭಾಗದಲ್ಲಿ ಶಾಲೆಗಳ ಬಳಿ ತಂಬಾಕು ಮಾರುವ ಅಂಗಡಿಗಳ ಮಾಲೀಕರಿಗೆ ವಿದ್ಯಾರ್ಥಿಗಳು ರೋಸ್ ಹೂವುಗಳನ್ನು ಕೊಟ್ಟು ಬೀಡಿ, ಸಿಗರೆಟ್ ಸೇರಿದಂತೆ ಮನವಿ ಮಾಡುವ ವಿಶಿಷ್ಟ ಗುಲಾಬಿ ಆಂದೋಲನ ಜಾಗೃತಿ ಜಾಥಾಗೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚು ತಂಬಾಕು ಸೇವನೆಗೆ ಅಡಿಕ್ಟ್ ಆಗುತ್ತಿದ್ದಾರೆ. ಇದರಿಂದ ಅವರ ದೈಹಿಕ ಆರೋಗ್ಯದ ಮೇಲೆ ಮಾತ್ರವಲ್ಲ, ಮಾನಸಿಕ ಆರೋಗ್ಯದ ಮೇಲೆಯೂ ಕೆಟ್ಟ ಪರಿಣಾಮ ಬೀರುತ್ತದೆ. ಒಮ್ಮೆ ಅದಕ್ಕೆ ದಾಸರಾಗಿದ್ದರೆ ಅದರಿಂದ ಹೊರಬರುವುದು ಕಷ್ಟವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ತಂಬಾಕು ಸಿಗದಂತೆ ಪೋಷಕರು ಮತ್ತು ಶಾಲೆಗಳ ಶಿಕ್ಷಕರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಎಂದು ಸೂಚನೆ ಕೊಟ್ಟರು. ನಗರದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ನಗರದಾದ್ಯಂತ ತಂಬಾಕು ಮಾರಾಟ ಮಾಡುತ್ತಿದ್ದ ಅಂಗಡಿ, ಹೋಟೆಲ್ಗಳ ಬಳಿಗೆ ತೆರಳಿ ಮಾಲೀಕರಿಗೆ ಹಾಗೂ ಸಿಗರೆಟ್, ಬೀಡಿ, ತಂಬಾಕು ಸೇವಿಸುವವರಿಗೆ ರೋಜ್ ನೀಡುವ ಮೂಲಕ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಆರೋಗ್ಯ ಇಲಾಖೆಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನ್ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಯಾರಿಗೂ ಮಾರಾಟ ಮಾಡಬೇಡಿ. ಇಲ್ಲ ನೋಡಿ ಸರ್, ನೀವು ಸರ್ ಬನ್ನಿ, ನೀವು ಸರ್ ಒಂದು ನಿಮಿಷ ಅವ್ರು ಬನ್ನಿ. ಶ್ರೀನಿವಾಸ ರೆಡ್ಡಿ ಸರ್, ಕೊಡಪ್ಪ. ಒಳಗಡೆ ಲಾಭ ಯಾವುದೇ ಕಾರಣಕ್ಕೂ ಅಲ್ಲ, ಸ್ಕೂಲ್ ಮುಂದೆ ಇಟ್ಕೊಂಡು ಅಂಗಡಿಯಲ್ಲಿ ಇಲ್ವಾ ಸುಮ್ಮನೆ ಹೇಳ್ಬಾರ್ದು. ನಾವು ಎಷ್ಟು ಸರಿ ನೀವು ಮರಾಠ ಹಾಕಿದ್ದೀವಿ, ಎಷ್ಟು ದುಡ್ಡು ನೀವು ಇಸ್ಕೊಂಡಿದ್ದೀವಿ. ನಮ್ಗದಲ್ಲಿ ಸ್ಕೂಲಿಂದ ಅಂಗಡಿ ಕೊಟ್ಟು ನೀವು ಹೊರಗಡೆ ಮಾಡಲೇಬಾರ್ದು. ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸರಿ ಹೇಳಿದೆಮ್ಮ, ನಿಮ್ಗೆ ಎಷ್ಟು ಸರಿ ಫೈನ್ ಹಾಕ್ತದೆ ನಿಮ್ಗೆ. ಅದೇನು ಸ್ಕೂಲ್ ಮಕ್ಕಳಿಂದ ದೂರ ಇರಲಿ, ನೀವು ಬೇಕಾದ್ರೆ ಎಲ್ಲಾದರೂ ದೂರ ಆದರೂ ಮಾಡ್ಕೊಳ್ಳಿ. ನಾವು ಅದನ್ನು ಬೇಡ, ಸ್ಕೂಲಿಂದ ಹತ್ರ ಬೇಡ ಇಟ್ಕೊಂಡು ಮಾಡ್ತೀವಿ.